ಸನ್ಮಾರ್ಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಂಶೀರ್ ಬಡೋಳಿ. ಅಮೆರಿಕ ಇಸ್ರೇಲ್ ದಾಳಿಯಿಂದ ಹಾನಿಗೆ ಒಳಗಾದ ತನ್ನ ಮೂಲಸೌಕರ್ಯವನ್ನು ಪುನರ್ ನಿರ್ಮಾಣ ಮಾಡೋಕೆ ಇರಾನ್ $270 ಬಿಲಿಯನ್ ಅಂದರೆ ಸುಮಾರು 22.5 ಲಕ್ಷ ಕೋಟಿ ರೂಪಾಯಿ ಪರಿಹಾರವನ್ನು ಬಯಸಿದೆ. ಅಮೆರಿಕದೊಂದಿಗೆ ಹೊಸ ಮಾತುಕತೆಗೆ ವೇದಿಕೆ ರೆಡಿ ಆಗ್ತಾ ಇದ್ದಂತೆ ಟೆಹರಾನ್ ಈ ನಿರ್ಣಾಯಕ ಕ್ರಮವನ್ನು ಕೈಗೊಂಡಿದೆ. ಫೆಬ್ರವರಿ 28ರಂದು ಆರಂಭ ಆಗಿರುವಂತಹ ಅಮೆರಿಕ ಇಸ್ರೇಲಿ ಜಂಟಿ ದಾಳಿಯು ದೇಶಾದ್ಯಂತ ವ್ಯಾಪಕ ಹಾನಿಯನ್ನು ಉಂಟು ಮಾಡಿದೆ ಎಂದು ಇರಾನ್ ಸರ್ಕಾರದ ವಕ್ತಾರೆ ಫಾತಿಮಾ ಮಹಜರಾನಿ ಹೇಳಿದ್ದಾರೆ. ಈ ದಾಳಿಗಳು ತೈಲ ಮತ್ತು ಅನಿಲ ಸ್ಥಾವರಗಳು, ಪೆಟ್ರೋಕೆಮಿಕಲ್ ಕಂಪನಿಗಳು ಮತ್ತು ಉಕ್ಕು ಮತ್ತು ಅಲ್ಯೂಮಿನಿಯಂ ಕಾರ್ಖಾನೆಗಳಂತಹ ನಿರ್ಣಾಯಕ ವಲಯಗಳನ್ನು ಗುರಿಯಾಗಿಸಿಕೊಂಡಿದೆ. ಅಲ್ಲದೆ ಸೇತುವೆಗಳು, ಬಂದರುಗಳು, ರೈಲ್ವೆ ಜಾಲಗಳು, ವಿಶ್ವವಿದ್ಯಾಲಯಗಳು ಮತ್ತು ವಿದ್ಯುತ್ ಸ್ಥಾವರಗಳು ಸಹ ತೀವ್ರವಾಗಿ ಹಾನಿಗೆ ಒಳಗಾಗಿದೆ. ವಿಶ್ವಸಂಸ್ಥೆಯಲ್ಲಿರುವಂತಹ ಇರಾನಿನ ಪ್ರತಿನಿಧಿಯ ಪ್ರಕಾರ ಇರಾನ್ ಮೇಲಿನ ದಾಳಿಗೆ ತಮ್ಮ ಪ್ರದೇಶವನ್ನು ಬಿಟ್ಟುಕೊಟ್ಟ 5 ಪ್ರಾದೇಶಿಕ ರಾಷ್ಟ್ರಗಳು ಸಹ ಪರಿಹಾರವನ್ನು ಪಾವತಿಸುವುದು ಇವರ ಕರ್ತವ್ಯ. ವಿಶ್ವದ ಪ್ರಮುಖ ಹಡಗು ಮಾರ್ಗವಾದ ಹರ್ಮುಜ್ ಜಲಸಂಧಿಯ ಮೂಲಕ ಹಾದು ಹೋಗುವಂತಹ ಹಡಗುಗಳ ಮೇಲೆ ವಿಶೇಷ ತೆರಿಗೆ ವಿಧಿಸುವ ಮೂಲಕ ಈ ಮೊತ್ತವನ್ನು ಹೆಚ್ಚಿಸಲು ಇರಾನ್ ಸರ್ಕಾರ ಯೋಚನೆ ಮಾಡ್ತಾ ಇದೆ ಎಂದು ಅವರು ಹೇಳಿರುವಂಥದ್ದು. ಯಾಕಂದರೆ ದೇಶದ ವಾಯುಯಾನ ವಲಯ ತೀವ್ರ ಕುಸಿತವನ್ನು ಎದುರಿಸ್ತಾ ಇದೆ ಎಂದು ಇರಾನಿನ ವಿಮಾನಯಾನ ಸಂಸ್ಥೆಗಳ ಸಂಘದ ಕಾರ್ಯದರ್ಶಿ ಮಕ್ಸೂದ್ ಆಜಾದಿ ಸಮಾನಿ ಮಾಧ್ಯಮಗಳಿಗೆ ಹೇಳಿಕೆಯನ್ನು ನೀಡಿದ್ದಾರೆ. ಸುಮಾರು 60 ನಾಗರಿಕ ವಿಮಾನಗಳನ್ನು ಸ್ಥಗಿತಗೊಳಿಸಲಾಗಿದ್ದು ಇವುಗಳಲ್ಲಿ 20 ವಿಮಾನಗಳನ್ನು ಅಮೆರಿಕ ಮತ್ತು ಇಸ್ರೇಲ್ ಸಂಪೂರ್ಣವಾಗಿ ನಾಶಪಡಿಸಿದೆ ಎಂದು ಅವರು ಬಹಿರಂಗಪಡಿಸಿದ್ದಾರೆ. ಇರಾನ್ ಸದ್ಯ ಕೇವಲ 160 ವಿಮಾನಗಳನ್ನು ಮಾತ್ರ ಹೊಂದಿದೆ. ಇವುಗಳಲ್ಲಿ ಹೆಚ್ಚಿನವು ದಶಕಗಳಷ್ಟು ಹಳೆಯದಾಗಿದೆ. ಅಮೆರಿಕದ ತೀವ್ರ ನಿರ್ಬಂಧದಿಂದಾಗಿ ಈ ವಿಮಾನದ ಭಾಗಗಳ ಕೊರತೆಯಿಂದಾಗಿ ದುರಸ್ತಿ ಕಾರ್ಯ ಕೂಡ ಅತ್ಯಂತ ಕಷ್ಟಕರವಾಗಿದೆ ಎಂದು ಅವರು ಹೇಳಿರುವಂಥದ್ದು. ಕೇವಲ 40 ದಿನಗಳ ಈ ಯುದ್ಧದಲ್ಲಿ ಕಂಪನಿಗಳು 300 ಟ್ರಿಲಿಯನ್ ರಿಯಲ್ಗಳಿಗಿಂತ ಹೆಚ್ಚು ಅಂದರೆ ಸುಮಾರು 190 ಮಿಲಿಯನ್ ನಷ್ಟವನ್ನು ಅನುಭವಿಸಿದೆ. ಟೆಹರಾನ್, ತಬ್ರೀಜ್, ಉಮ್ರಿಯಾ ಮತ್ತು ಖೋರಮಾಬಾದ್ ಸೇರಿದಂತೆ ದೇಶದ ಪ್ರಮುಖ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳ ರನ್ವೇಗಳು, ನಿಯಂತ್ರಣ ಗೋಪುರಗಳು ಮತ್ತು ಹ್ಯಾಂಗರ್ಗಳು ಈ ದಾಳಿಯಲ್ಲಿ ನಾಶವಾಗಿದೆ ಎಂದು ಮಕ್ಸೂದ್ ಆಜಾದಿ ಸಮಾನಿ ಹೇಳಿರುವಂಥದ್ದು. ಭಾರೀ ನಷ್ಟಗಳ ಹೊರತಾಗಿಯೂ ಅಮೆರಿಕದ ನೌಕಾ ದಿಗ್ಬಂಧನ ಮುಂದುವರೆದಿದ್ದರೂ ಸಹ ಪರಮಾಣು ಪುಷ್ಟೀಕರಣ ಸೇರಿದಂತೆ ಹಲವು ವಿಚಾರಗಳಲ್ಲಿ ಇರಾನ್ ಅಮೆರಿಕದ ಜೊತೆ ರಾಜಿ ಮಾಡಿಕೊಳ್ಳೋಕೆ ರೆಡಿಯಾಗಿಲ್ಲ. ಸದ್ಯ 2 ವಾರಗಳ ಕದನ ವಿರಾಮವನ್ನು ವಿಸ್ತರಿಸಬಾರದು ಎಂದು ಇರಾನಿನ ಸಂಸದೀಯ ಸಮಿತಿ ಹೇಳಿರುವಂಥದ್ದು. ಯಾಕಂದರೆ ಈ ಕದನ ವಿರಾಮವನ್ನು ವಿಸ್ತರಿಸುವುದರಿಂದ ಅಮೆರಿಕ ಮತ್ತು ಇಸ್ರೇಲಿಗೆ ಆಯುಧಗಳನ್ನು ಸಂಗ್ರಹಿಸಲು ಹೆಚ್ಚಿನ ಸಮಯ ಸಿಗುತ್ತದೆ ಎಂಬ ಆತಂಕ ಕೂಡ ಇರುವಂಥದ್ದು. ಹರ್ಮುಜ್ ಜಲಸಂಧಿಯ ಮೇಲಿನ ಇರಾನಿನ ನಿಯಂತ್ರಣವನ್ನು ಒಪ್ಪಿಕೊಳ್ಳಿ ಅಥವಾ ಯುದ್ಧಕ್ಕೆ ವಾಪಸ್ಸಾಗಿ ಎಂಬಂತಹ ಎಚ್ಚರಿಕೆಯನ್ನು ಇರಾನ್ ನೀಡಿರುವಂಥದ್ದು. ಇದುವೇ ಈ ಹೊತ್ತಿನ ಸ್ಪೆಷಲ್. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ.